ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸವಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಚೀಸ್ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮ್ಯಾಂಗೋ ಚೀಸ್ ಕೇಕ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಮಾಮೂಲಿ ಕೇಕ್ ಎಲ್ಲ ತಿಂದಿರಲ್ಲ, ಆ ಥರ ಎಲ್ಲ ಬೇಕೇನು ಮಾಡೋಂಗಿಲ್ಲ. ಜಸ್ಟ್ ಇದು ಫ್ರೀಝರಲ್ಲಿ ಇಟ್ಟರೆ ಸಾಕು, ಚೀಸ್ ಕೇಕ್ ರೆಡಿ ಆಗುತ್ತೆ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ಬನ್ನಿ. ಇವಾಗ ಡೈಜೆಸ್ಟಿವ್ ಬಿಸ್ಕೆಟ್ ಬೇಕು. ಬೆಣ್ಣೆನ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ವೆನಿಲ್ಲಾ ಎಸೆನ್ಸು, ಕಂಡೆನ್ಸ್ಡ್ ಮಿಲ್ಕು, ಫ್ರೆಶ್ ಕ್ರೀಮು, ಪನ್ನೀರು, ಮ್ಯಾಂಗೋ ಪ್ಯೂರಿ, ಮೊಸರು. ಇದು ಚೈನಾ ಗ್ರಾಸ್ ಅಂತ ಸಿಗುತ್ತೆ, ಅದನ್ನು ತೊಗೋಬೇಕು. ಈಗ ಬಿಸ್ಕೆಟ್ನ ಚೆನ್ನಾಗಿ ಫೈನ್ ಪೌಡರ್ ಮಾಡ್ಕೊಳ್ಳೋಣ. ಡೈಜೆಸ್ಟಿವ್ ಬಿಸ್ಕೆಟ್ನ ಫೈನ್ ಪೌಡರ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಮೇಲೆ ಒಂದು ಚೂರು ತರಿ ಇರಬಾರ್ದು, ಅದನ್ನೆಲ್ಲ ಕ್ಲೀನಾಗಿ ಜರಡಿ ಮಾಡ್ಕೋಬೇಕು ನೀವು. ಈಗ ಅದನ್ನೆಲ್ಲ ಹಾಕಿ ಒಂದು ಬೌಲ್ಗೆ, ನೀವು ಕೇಕ್ ಮೌಲ್ಡಲ್ಲಿ ಹಾಕಿದ್ರೆ ಓಪನ್ ಮಾಡೋಕ್ಕೆ ಕ್ಲೀನಾಗಿ ಬರುತ್ತೆ, ಕೇಕ್ ಥರನೇ. ನಮ್ಮನೇಲಿ ಕೇಕ್ ಮೌಲ್ಡ್ ಇಲ್ಲದೇ ಇರೋದ್ರಿಂದ ನಾನು ಇಲ್ಲಿ ಒಂದೇ ಬೌಲಲ್ಲಿ ಮಾಡಿದ್ದೀನಿ. ಈಗ ಅದಕ್ಕೆ ಬೆಣ್ಣೆ ನಾವು ಮೆಲ್ಟ್ ಮಾಡಿರ್ತೀವಲ್ಲ, ಆ ಬೆಣ್ಣೆನ ಹಾಕಿ ಒಂದೇ ಸಮಕ್ಕೆ ಇದು ಮಾಡಬೇಕು, ಕೇಕ್ ಥರನೇ ಲೆವೆಲ್ ಮಾಡಬೇಕು. ಫುಲ್ಲು ಒಂದು ಸ್ಪ್ಯಾಚುಲಾದಲ್ಲೋ ಯಾವ ಥರದಲ್ಲಿರುತ್ತೆ ಒಂದು ಬೌಲಲ್ಲಿ ಆ ಥರದಲ್ಲಿ ಮಾಡಬೇಕು. ಈಗ ಒಂದು ಮಿಕ್ಸಿ ಜಾರ್ಗೆ ಪನ್ನೀರ್ ಹಾಕ್ಕೊಂಡಿದ್ದೀನಿ ನಾನು. ಪನ್ನೀರಿಗೆ ಮೊಸರು ಹಾಕ್ಕೊಂಡಿದ್ದೀನಿ, ಒಂದು ಜಾಸ್ತಿ ಹುಳಿ ಮಾಡಬಾರ್ದು, ಒಂದು ಸ್ವಲ್ಪ ಅದು ಕ್ರೀಮಿ ಟೆಕ್ಸ್ಚರ್ ಬರೋದಕ್ಕೋಸ್ಕರ ಮೊಸರು. ಆಮೇಲೆ ಫ್ರೆಶ್ ಕ್ರೀಮ್ ಹಾಕ್ಕೊತಿದ್ದೀನಿ. ಈ ಫ್ರೆಶ್ ಕ್ರೀಮ್ ಹಾಕ್ಕೊತಿದ್ದೀನಿ. ಕಂಡೆನ್ಸ್ಡ್ ಮಿಲ್ಕ್ ಸ್ವೀಟಿಗೆ ನಾವೇನು ಸ್ವೀಟ್ ಬಳಸ್ತಾ ಇಲ್ಲ, ಸೊ ಹಂಗಾಗಿ ಜಾಸ್ತಿ ಸ್ವೀಟ್ ಬೇಡ, ಸ್ವಲ್ಪ ಸ್ವೀಟ್ನೆಸ್ ಇದ್ದರೆ ಸಾಕು. ಅದು ಫ್ಲೇವರ್ಗೆ 2 ಸ್ಪೂನ್ಸ್ ವೆನಿಲ್ಲಾ ಎಸೆನ್ಸ್, ಮ್ಯಾಂಗೋ ಪ್ಯೂರಿ ಕಲ್ಲರ್ಗೆ ಮತ್ತು ಟೇಸ್ಟಿಗೆ. ಮ್ಯಾಂಗೋ ಚೀಸ್ ಕೇಕ್ ಆಗಿರೋದ್ರಿಂದ ಮ್ಯಾಂಗೋ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಬ್ಲೆಂಡ್ ಮಾಡಿದ್ರೆ ಫುಲ್ ಕ್ರೀಮಿಯಾಗಿರುತ್ತೆ. ನೀವು ಟೆಕ್ಸ್ಚರ್ ನೋಡ್ಬೋದು ಯಾವ ಥರ ಇದೆ ಅಂತ. ಸೇಮ್ ವಿಪ್ಪಿಂಗ್ ಕ್ರೀಮ್ ಇರುತ್ತಲ್ಲ, ಆ ಥರ ಇರುತ್ತೆ. ಈಗ ಅದನ್ನು ಆ ಬೌಲಿಗೆ ಹಾಕಬೇಕು. ಅದನ್ನೊಂದು ತಿಕ್ ಲೇಯರಲ್ಲ, ಮೀಡಿಯಮ್ ತಿಕ್ ಲೇಯರ್ ಇದ್ದರೆ ಸಾಕು. ಆ ಥರ ಹಾಕಿ ಕ್ಲೀನಾಗಿ ಅದನ್ನು ಇದು ಮಾಡಬೇಕು, ಒಂದು ಲೆವೆಲ್ ಮಾಡಬೇಕು. ಈಗ ಅದನ್ನು ಒಂದು ಸ್ವಲ್ಪ ರೆಸ್ಟಿಗೆ ಬಿಟ್ಬಿಟ್ಟು, ನಾವು ಈಗ ಇಲ್ಲಿ ಅದು ಮೇಲ್ಗಡೆ ಜಲ್ಲಿ ಲೇಯರ್ ಥರ ಮಾಡೋಕ್ಕೆ ನೀವು ಜಲ್ಲಿ ಪೌಡರ್ ಸಿಗುತ್ತೆ ಅಂಗಡಿಗಳಲ್ಲಿ, ಫ್ಲೇವರ್ಡ್ ಜಲ್ಲಿ ಪೌಡರ್, ಮ್ಯಾಂಗೋ, ಸ್ಟ್ರಾಬೆರಿ ಆ ಥರ. ನಮಗದು ಅವೈಲೇಬಲ್ ಇರಲಿಲ್ಲ ಅಂತ ನಾನು ಚೈನಾ ಗ್ರಾಸ್ ಯೂಸ್ ಮಾಡಿ ಒರ್ಜಿನಲ್ ಮ್ಯಾಂಗೋ ಪಲ್ಪ್ನೇ ಹಾಕಿ ನಾನು ಇದು ಮಾಡ್ತೇನೆ. ಕಲರ್ ಏನು ಯೂಸ್ ಮಾಡಿಲ್ಲ ನಾನಿಲ್ಲಿ. ಈಗ ಇದನ್ನೊಂದು 5 to 6 ಮಿನಿಟ್ಸ್ ಹಿಂಗೆ ಕ್ಲೀನಾಗಿ ಕೈಯಾಡ್ತಾ ಇರಬೇಕು. ಅದೊಂದು ತಿಕ್ ಲೇಯರ್ ಗೊತ್ತಾಗುತ್ತೆ ನಿಮಗೆ. ಹತ್ರ ಬಬಲ್ಸ್ ಬಂದರೆ ಅದು ಆಗಿದೆ ಅಂತ ಅಲ್ಲಿ ಜಲ್ಲಿ. ಈಗ ಕ್ಲೀನಾಗಿ ಅದ್ರ ಮೇಲೆ ಹಾಕಬೇಕು, ಇಲ್ಲಾಂದರೆ ತೂತಾಗುತ್ತೆ. ಕ್ಲೀನಾಗಿ ಒಂದು ಸೈಡಿಗೆ ಬೌಲಲ್ಲಿ ಇಟ್ಕೊಂಡು ಹಾಕಿ, ಇಲ್ಲಾಂದರೆ ಅದು ಮಧ್ಯೆ ತೂತು ಥರ ಆಗಿಬಿಡುತ್ತೆ. ಅದು ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಬಾರ್ದು, ಅಷ್ಟು ಕ್ಲೀನಾಗಿ ಹಾಕಬೇಕು. ಅದೊಂದು ಲೇಯರ್, ಅದನ್ನು ಹಾಕಿ ಕ್ಲೀನಾಗಿ ಶೇಕ್ ಮಾಡಿದ್ರೆ ಒಂದು ಲೇಯರ್ ಬರುತ್ತೆ. ಅದು ಕ್ಲೀನಾಗಿ ಕೇಕ್ ಮೇಲೆ ಒಂದು ಕಲರ್ ಟೆಕ್ಸ್ಚರ್ ಚೆನ್ನಾಗಿ ಕೊಡುತ್ತೆ. ಒಂದು ಲೇಯರ್ ಬಿಸ್ಕೆಟು, ಒಂದು ಲೇಯರ್ ಕ್ರೀಮು, ಇದು ಜಲ್ಲಿ ಚೆನ್ನಾಗಿ ಕೊಡುತ್ತೆ. ಈಗ ನಾನು 3 hours ಫ್ರಿಡ್ಜಲ್ಲಿ ಇಟ್ಟು ಇದನ್ನು ತೆಗ್ದಿದ್ದೀನಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿರುತ್ತೆ. ನೀವು ಟ್ರೈ ಮಾಡಿ ಮನೇಲಿ. ಇಷ್ಟ ಆದರೆ ಟೇಸ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ ಯಾವಾಗಲೂ.